ಯಾಕನ್ಮಕ್ಕ ಯಾಕೆ ಸಪ್ಪಗಿದ್ಯಾ? ಯಾಕೆ ಸಣ್ಣಮ್ಮ ಹಿಂಗ್ ಬಂದೆ? ಹಾಗಳೆ ಯಾಕೆ ಸಣ್ಣಮ್ಮ ಏನಾತ್? ಯಾಕೆ ಹಂಗ್ ಕುಕಂಡೆ? ತಲೆ ಸುತ್ತೈತೆ, ಮ್ಯಾಲ ಕುಕ್ಕ ಎದ್ದು ನೀರ್ ತರ್ಲೆ. ಅಯ್ಯೋ ಯಾರ ತಲೆ ಸುತ್ತ ಇಲ್ಲ ಏನಿಲ್ಲ ಗುಂಡಕಯ್ಯ. ನಮ್ಮಂತ ಬಡವರು ಏನು ಮಾಡ್ಕೊಂಡು ತಿನ್ಬಾರ್ದು ಅಲ್ವೇ ಸಣ್ಣಮ್ಮ, ನೀನ್ ಹಿಂಗ ತಲೆ ಮೇಲೆ ಕೈ ಎತ್ಕೊಂಡ್ ಕೂಕೊಂಡ್ರೆ ಏನಂತಂದು ಅರ್ಥ ಮಾಡ್ತೀವ ಕೇಳು. ಏನಾತ್ ಹೇಳು. ಅಲ್ಲ ಗುಂಡಕಯ್ಯ, ಅವನು ರಂಗಪ್ಪ ನಮ್ಮತ್ತಿ ಗಿಡದು ಬದಿನಾಗೆ ಸೀಮೆ ತಂದು ಕಟ್ಟಿದ್ದ. ಅದು ಒಂದ್ 2 ರೂಪಾಯಿ ಹತ್ತಿ ಸೊಪ್ಪು ತಿಂದೈತಿ. ನಾವು ಔಷಧಿ ಹೊಡೆದು ಯೋಸ್ತಿನ ಅಂತ ಹೇಳು. ಅದಕ್ಕೆ ಏನಾರ ನೀವೇನ ಅಂದ್ರೆ ಅವನ್ ಜಗಳಕ್ಕೆ ಬಂದೆ. ಅಯ್ಯೋ ಕೇಳಿಲ್ಲಿ, ಆ ಸೀಮೆ ಸತ್ತಾಗೈತಿ. ಅದಕ್ಕೆ ಅವನು ಮಂತಕ್ ಬಂದು ಅವನ ಹೆಂಡತಿ ಬಂದು ನಮ್ಮ ಅಪ್ಪನ ಮೇಲೆ ಜಗಳಕ್ಕೆ ಹೋಗ್ಯಾರಿ. ಹತ್ತಿ ದುಡ್ಡೆಲ್ಲ ಕೊಡ್ಬೇಕಂತೆ. ಅಲ್ವೇ ಅಮ್ಮಣ್ಣಿ, ಅವನಿಗೆ ಏನಂತ ತೆಗೆದಾಗ ಮತಿ ಐತಂತೆ. ಸೀಮೆ ಸತ್ತೋದ್ರೆ ಅಲ್ಲ 15 ದಿನ ಆಯ್ತು ಅಲ್ಲಿ ಔಷಧಿ ಹೊಡೆದು 3 ದಿನ 4 ದಿನ ಇರ್ತೈತೆ ಅನ್ಬೋದು. ತಿಂದ್ರೆ ಏನಾಗ್ತೈತೆ ಅಂತೇಳು. ಅವನಿಗೆ ಏನನ್ನ ಮತಿ ಇದ್ದಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಬಿಡು. ಹತ್ತಿ ದುಡ್ಡೆಲ್ಲ ಅವನಿಗೆ ಕೊಡ್ಬೇಕಂದ್ರೆ ಲೆಕ್ಕ ಹಾಕಿ ಹೆಂಗಿರ್ಬೇಡ ಅವನು. ಅಜ್ಜಿ ಏನಾತ ಅಜ್ಜಿ? ಸಣ್ಣ ಅಜ್ಜಿ ಏನಾತ? ಯಾಕೆ ಹಂಗಲ್ತಿದ್ಯಾ? ಏಯ್ ಯಾಕಲ್ಲ ನೀನು ದೊಡ್ಡಾರ ಏನನ್ನ ಮಾತಾಡ್ಬೇಕಾರೆ ಯಾಕೆ ಮಧ್ಯೆ ಬರೋದು ನೀನು? ಏನಜ್ಜಿ ಏನಾತಜ್ಜಿ ಅಂತ ಬಂದೇವನು ಅಲ್ಲಾಡ್ಸ್ಕೊಂಡಿಲ್ಲಿ. ಈ ಅಜ್ಜಿ ಯಾಕೆ ಹಿಂಗ ಆಡ್ತೈತಪ್ಪ? ಏನೋ ನನಗೂ ಒಂದಿಟ್ಟು ವಿಷಯ ಗೊತ್ತಾದ್ರೆ ನನಗೂ ತಿಳಿದ ಮಟ್ಟಿಗೆ ಏನೋ ಹೇಳ್ಬೋದ? ಇಡೀ ಊರೇ ನಂದು ಹೇಳ್ಬೇಕಂದ್ರೆ ಎಲ್ಲ ಸರ್ವೆ ಮಾಡ್ಕೊಂಬತ್ತೀನಿ. ಈಗ ಸ್ಕೂಲಿಂದ ಬತ್ತಿದೆ ಹಂಗೇನೆ ಬೆಳಗ್ಗೆ ಹೊತ್ತು ಸರ್ವೆ ಮಾಡ್ತೀನಿ. ಎಲ್ಲೆಲ್ಲಿ ಏನಾಯ್ತು ಅಂತ ಗೊತ್ತಾಗ್ತೈತಿ. ಆದ್ರೆ ಇವತ್ತೇನು ನನ್ನ ಕಿವಿಗೆ ಬಿದ್ದಿಲ್ವಲ್ಲ? ಯಾಕೆ ರಂಗಜ್ಜಿ ಹೇಳ್ತೈತಿ? ಏನಾದಜ್ಜಿ? ಅಲ್ವಲ್ಲ ಪಾಪ, ಆ ರಂಗಣ್ಣನ ಸೀಮೆ ಹಸು ಸತ್ತಾಯತೆ ಅಂತಂದು ನಮ್ಮ ಹತ್ತಿ ಗಿಡ ಹಾಕಿದೀವಲ್ಲ ಅದ್ರ ಸೊಪ್ಪಿಂದ ಸತ್ತಾಯತೆ ಅಂತಂದು ಹತ್ತಿ ದುಡ್ಡು ಕೇಳ್ತಾವನೆ ಕಣೋ. ಅಲ್ವೇ ಅಮ್ಮಣ್ಣಿ, ಹೋಗಿ ಮಕ್ಕುಗಿತಿ ನೀರು ನಾನು. ಎಲ್ಲ ರಂಗಣ್ಣ ಇಷ್ಟು ಕಾಣ ಬಂತು. ಸಣ್ಣಜ್ಜಿ ನೀನು ಯೋಚನೆ ಮಾಡಬೇಡ, ಸುಮ್ಮನೆ ನಮ್ಮ ಅಜ್ಜಿ ನಾನು ಹೋಗಿ ಸರಿಯಾಗಿ ಬೈದು ಬರ್ತೀವಿ. ಅದ್ರಾಗ ಏನಂತ ಅನ್ಕೊಂಡ ಕಯ್ಯೋ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾನೆ. ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ಕಂಪ್ಲೇಂಟ್ ಕೊಡ್ತಾನ ಅವನು. ಯಾಕಜ್ಜಿ ಹೇಳ್ತೀಯ? ಸುಮ್ಮನೆ ಇರತ್ತ. ಯಾಮಣ್ಣಿ ಹಂಗೆಲ್ಲ ಅಳ್ಬೇಡ, ಸುಮ್ಮನೆ ಮನೆಗೆ ಅಳ್ಬಾರ್ದು. ನಾನು ಇದ್ದೀನಿ, ನಾನು ಮಾತಾಡ್ತೀನಿ, ಸುಮ್ಮನಿರು. ಅವ್ನು ಅದು ಹೆಂಗೆ ಕಂಪ್ಲೇಂಟ್ ಕೊಡ್ತಾನೆ ನಾನು ನೋಡ್ತೀನಿ. ಬರಲಿ, ಅದು ಯಾವ ಪಂಚಾಯತಿ ಹಾಕಿಸ್ತಾನ ಏನು ಮಾಡ್ತಾನೆ. ಅವ್ನು ಬೆಳಕಳೆ ಏನೋ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡವನ ಅವನು. ಅಜಯ್, ನಾನೇ ನೋಡಿದೀನಿ. ತೆಂಗಿನಕಾಯಿ ತಗೊಂಡಾಗದು ಕೇಬಲ್ ಎಲ್ಲ ಇದು ಕತ್ತರಿಸ್ಕೊಂಡೈತಿ. ಆಮೇಲೆ ಏನ್ ಸಿಕ್ಕಿರು ಬಿಡಲ್ಲ, ಎಲ್ಲ ಒತ್ಕೊಂಡಂಗ್ ಮಾರ್ಕೊಂಡು ತಿಂತೈತಿ. ಅಂತದು ನಿಮ್ಮೇಲೆ ಹಿಂಗಾರ ಬೋರ್ಸೈತೆ. ಹೆಂಗ ಪಾಪ್ತಾರು ನೋಡಕ್ಕೆ ಬಿಟ್ಟು ಸಿಕ್ಕಿದಿರ ಅಂತಂದು ನಿನ್ ಮೇಲೆ ಹಂಗಂತಾನಷ್ಟೇ ಬಂದಿ. ಅಜ್ಜಿ, ನಾವ ರಂಗಪ್ಪಂಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕಣ್ಣಜ್ಜಿ. ಅಲ್ಲ ನೋಡ್ ಮತ್ತೀಗ ಪಾಪ ರಂಗಜ್ಜಿಗೂ ಆ ಕರಿ ಅಜ್ಜ ಪಾಪ ಏನು ತಿಳಿಯಲ್ಲ, ಏನ ಒಂದಿಟ್ಟು ಹತ್ತಿ ಗಿಡ ಹಾಕೊಂಡು ಬೆಳ್ಕೋಬೇಕಂತವ್ರೆ. ಹಿಂಗೆ ಮಾಡೋದು ರಂಗಪ್ಪ. ನೋಡ್ಲ ಪಾಪ ಹೆಂಗೈತಾ. ರಂಗಮ್ಮ ಯಾಕೆ ಹಿಂಗ ತಕೊಂಡಿದ್ಯಾ? ಎಲ್ಲ ಅವನ ವಿಷಯ ಬಿಟ್ಟಾಕು. ಏನೋ ಪಂಚಾಯತಿಗೆ ಹಾಕಿಸ್ತೀನಿ ಹಂಗೆ ಹಿಂಗೆ ಅಂತ ಚಿಂತೆ ಮಾಡ್ಬೇಡ, ನಾವೆಲ್ಲ ಹೇಳ್ತೀವಿ. ನೋಡಿ ಶಾಂತಮ್ಮ, ನೀನೇ ಹೇಳು. ನಾವ್ ಯಾರನ್ನ ಹೊಲದಾಗ ಕಾಲಿಕ್ಕಿದೀವಿ, ಯಾರು ಹೊಲ ಎತ್ಲಾಗೈತಿ ಅಂತ ನೋಡಿಲ್ಲ. ನಮ್ಮ ಹೊಲ ಆಯ್ತು, ನಮ್ಮ ಮನೆ ಆಯ್ತು, ನಾವ್ ಹಂಗ ಓಡಾಡ್ಕೊಂಡು ಏನೋ ನಮ್ ಕೈಲಾಗದ್ ಮಾಡ್ಕೊಂಡು ತಿನ್ಕೊಂಡು ಹೆಂಗ ಹತ್ತಿ ಗಿಡ ಈ ಸಲ ಹಾಕೊಂಡಿದೀವಿ. ಯಾರ ಮಾರ ಇರೋದು ನೀರು ಬಿಡ್ತಾರೆ. ನೋಡಿದೀನಿ ನನ್ನ ಮಕ್ಳು ಹಿಂಗೆ ಅಂಬದು. ಅಲ್ವೇ ಅಮ್ಮಣ್ಣಿ, ನೀನ್ ಯಾಕೆ ಹಂಗ ಅಳ್ತೀಯ? ಎಲ್ಲದಕ್ಕೂ ಸುಮ್ಮನೆ ಇರತ್ತ. ಹಿಂಗಳದಳದ್ ನೋಡಿ ನೋಡಿ ಅವ್ನು ಇನ್ನೂ ಸದ್ರ ಮಾಡ್ಕೊಂಡಾರತ್ತ. ಆ ಸೀಮೆ ಬಾರಿ ಶನಕ್ಕಿರ್ಲಿಲ್ಲ. ಹಾಲು 15 ದಿವ್ಸಕ್ಕಿಂತ ನೆಟ್ಟು ಹುಲ್ ತಿಂತಿರ್ಲಿಲ್ಲ, ಏನೂ ಇರಲಿಲ್ಲ. ನೀನು ಅಳ್ದಿದ್ರೆ ನನಗಂತೂ ಸಿಟ್ಟು ಬರ್ತೈತೆ. ಅಮ್ಮ ಅತ್ತ ಆ ಡಾಕ್ಟ್ರೆಲ್ಲ ಬಂದು ಮಾತ್ರೆ ಗೀತ್ರೆ ಹಾಕಿ ಅದೇನೇನೋ ಕೊಟ್ಟು ಹೋಗ್ಯಾರ ಇಂಜೆಕ್ಷನ್ ಎಲ್ಲನ. ಅದು ಏನಾಗಿತ್ತ ಏನ ಅದು ಹೆಂಗ ಕಾಕಿ ಕುಕ್ಕ ಮತ್ ಕೊಂಬೆ ಮುಗಿಯೋದು ಕೊಂದೆ ಆತಮ್ಮಂಗೆ ಹಂಗಾಗೈತಿ. ಅಲ್ವೇ ಅಮ್ಮಣ್ಣಿ, ಲೆಕ್ಕ ಹಾಕ್ರ ನಡೀರಿ ಹೋಗಿ ಕೇಳೋಣ. ನಡೀರ ಜುವಾಗನ, ನಾನೇನಲ್ಲ ಸರಿಯಾಗಿ ಬೈದ್ ಬಿಡ್ತೀನಿ. ನಡೀರಿ ಹೋಗಣ. ಅಲ್ಲ ನೀವೇ ನೋಡ್ರಿ, ಆ ರಂಗಪ್ಪ ಮಾಡಿದ ಸರಿನಿ. ಯಾವ್ದೆಂಗ ಈ ಅಜ್ಜಿ ಹೇಳ್ತಲ್ಲ, ಕಾಯಿ ಕುಗ ಮತ್ಕೊನು ಕೊಂಬೆ ಮುರಿ ಎತ್ಕೊನು ಕಾಯಿ ಕಾರಣ ಅಂತಂದು ಹಂಗಾತು. ಮಾಡತಕ್ಕ ಮಾಡ್ತಾರೆ, ಯಾರನ್ನ ಬಡವ್ರ ಮೇಲೆ ಎತ್ತಾಕ್ತಾರೆ. ಆ ರಂಗಪ್ಪಂದು ಜಾಸ್ತಿ ಆಗೈತಿ. ಹೋಗಿ ಸರಿಯಾಗಿ ಬೈದು ಬುದ್ಧಿ ಕಲ್ಸ್ಕೊತೀವಿ. ಮತ್ತೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮಗೆ ಸಪೋರ್ಟ್ ಮಾಡಿ. ಸರಿನಾ? ಬಾಯ್.